ದಿ ಘಾಟ್ಸ್ ಆಫ್ ಬ್ಯಾಂಗ್ಳೂರ್, ನಂದಿ ಹಿಲ್ಸ್. ಸೊ ಏನೊಂದು 15 ಗಾಡಿ ಬಂದಿರಬೇಕು ರೈಡ್ಗೆ. SD ಕ್ಲಾಸಿಕ್ 250 ಡ್ಯುಯಲ್ ಸೈಲೆನ್ಸರ್, ಫುಲ್ ಏರ್ ಗ್ಯಾಸಮ್. ಏನು ಮಜಾ ಇದೆ ಸೌಂಡು. ಲೇ ಒಳಗೆ ಹೋಗ್ಬಿಟ್ಟಿಯೋ. ಅಡ್ವೆಂಚರ್ ವಿತ್ ನಿಶ್ ಅಂತ ಇದೆ ನೋಡಿ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇಲ್ಲಿ ನೋಡ್ತಾ ಇರೋ ನೀವು ನನ್ನ OG 2 ಸ್ಟ್ರೋಕ್ ಬಜಾಜ್ ಸೂಪರ್ ಸ್ಕೂಟರ್. ಹಾಗೆ ಇಲ್ಲಿ ಇನ್ನೊಂದು ನನ್ನ ತಮ್ಮದಿದೆ ಬೈಕು, ಸುಜುಕಿ ಶೋಗನ್. ಸೊ ಇವತ್ತು ಈ ರೈಡ್ ನಾವು ನಂದಿ ಹಿಲ್ಸ್ ಕಡೆ ಹೊರಟಿದ್ದೀವಿ. ಸೊ ನಂದಿ ಹಿಲ್ಸ್ಗೆ ಲೈಕ್ ಇವೆರಡೇ ಬೈಕಲ್ಲ, ಇಟ್ಸ್ ಆ್ಯಕ್ಚುಲಿ ಆ ಕ್ಲಬ್ ರೈಡ್. ಸೊ BVC ಅಂತ ಒಂದು ಕ್ಲಬ್ ಇದೆ, ಬೆಂಗಳೂರು ವಿಂಟೇಜ್ ಕ್ಲಬ್ ಅಂತ. ಸೊ ಆ ಕ್ಲಬ್ಬಿಂದ ಈ ರೈಡ್ನ ಆರ್ಗನೈಸ್ ಮಾಡಿದ್ದಾರೆ ನಂದಿ ಹಿಲ್ಸ್ ಕಡೆಗೆ. ಸೊ ಮೀಟಿಂಗ್ ಪಾಯಿಂಟ್ ಇಲ್ಲಿ ಏರ್ಫೋರ್ಸ್ ಹತ್ರ ಇದ್ದೀವಿ. ಫಸ್ಟ್ ಮೀಟಿಂಗ್ ಪಾಯಿಂಟ್ ಬಂದು SD ಮಾಲ್ ಹತ್ರ ಇತ್ತು. ಸೊ ನಮ್ಮನೆ ಯಲಹಂಕ ಇರೋದ್ರಿಂದ SD ಮಾಲ್ ಕಡೆಗೆ ಹೋಗಲಿಲ್ಲ, ಈ ಕಡೆ ಬಂದಿದ್ದೀವಿ. ಸೊ ಇವಾಗ ನಮ್ಮ ಕ್ಲಬ್ ಮೆಂಬರ್ಸ್ಗೆಲ್ಲ ವೆಯ್ಟಿಂಗು. ಅವ್ರು ಬಂದ ತಕ್ಷಣ ರೈಡ್ನ ಶುರು ಮಾಡಬೇಕು. ಸೊ ಬನ್ನಿ, ಇನ್ನೂ ಯಾವ್ಯಾವ 2 ಸ್ಟ್ರೋಕ್ ವೆಹಿಕಲ್ಸ್ ಬಂದಿರುತ್ತೆ ನೋಡೋಣ. ಒಳ್ಳೊಳ್ಳೆ ಗಾಡಿಗಳನ್ನ ತೋರಿಸ್ತೀನಿ ನಿಮಗೆ. ಹಾಗೆ ನಂದಿ ಹಿಲ್ಸ್ನ ನೋಡಿಕೊಂಡು ಬರೋಣ. ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಅಲ್ಲೇ ನಿಂತಿದ್ದಾರೆ, ಕಾಣಿಸ್ತಾ ಇದೆ. ಮೇ ಬಿ ಯಾವುದೋ ಗಾಡಿ ಫಾಲ್ಟ್ ಆಗಿದೆ, ಅದಕ್ಕೆ ಅಲ್ಲೇ ನಿಲ್ಲಿಸಿದ್ದಾರೆ. ಸೊ ರಾಂಗ್ ರೂಟಲ್ಲಿ ಹೋಗಿ ನೋಡೋಣ ಬನ್ನಿ ಏನಾಗಿದೆ. ಇಲ್ಲಿಂದರೆ ಇಲ್ಲೇ ಇಬ್ಬರೇ ಸುಮ್ಮನೆ ನಿಂತ್ಕೊಬೇಕು. ನಮಸ್ಕಾರ ಬ್ರೋ. ಅಲ್ಲ ಏನಾಯಿತು ಫಾಲ್ಟು? ಇಂಜಿನ್ ಏನಾಗಿದೆ? ಓ ಮತ್ತೇನು ಕತೆ? ನಾವಲ್ಲಿ ನಿಂತು ಸಾಕಾಯ್ತು, ರಾಂಗ್ ರೂಟಲ್ಲೇ ಬಂದುಬಿಟ್ರಿ ಅದಕ್ಕೆ. ಹಾಯ್ ಬ್ರೋ, ನಿಶ್ಚಲ್ ಅಂತ. ಸೈಮನ್ ಸರ್ ಆರಾಮ? ಚೆನ್ನಾಗಿದ್ದೀರಾ? ನಿಮ್ಮದೇನಾ ಲೀಕ್ ಆಗ್ತಾ ಇರೋದು? ಓ ಹಾಯ್, ಹೋಗೋಣ ಬನ್ನಿ. ಓಕೆ, ಹಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ರೈಡ್ನ. ಇವಾಗ ನಿಮಗಂತೂ ಫುಲ್ಲು ಇಯರ್ ಗ್ಯಾಸಮು ನೋಡ್ಕೊಳ್ಳಿ. ಎಲ್ಲ ಗಾಡಿದು ಸೌಂಡು, ಎಲ್ಲ 2 ಸ್ಟ್ರೋಕ್. ಸೊ ಈ ಕ್ಲಬ್ ಬಂದು ಬರೀ 2 ಸ್ಟ್ರೋಕ್ ಕ್ಲಬ್ಬು. ಸೊ ನೀವು ಹೊಸ ಗಾಡಿಗಳನ್ನ ಯಾವುದೂ ನೋಡೋಲ್ಲ ಈ ರೈಡಲ್ಲಿ, ಎಲ್ಲ ಬರೀ ಹಳೆ ಗಾಡಿಗಳೇ. ಮಿನಿಮಮ್ 20-30 ಇಯರ್ಸ್ ಓಲ್ಡ್ ಆಗಿರುತ್ತೆ. ನನ್ನ ಸ್ಕೂಟರ್ ಕೂಡ ಅಷ್ಟೇ, 1988 ಮಾಡಲ್ ಇದು. ಸೊ ಆಲ್ಮೋಸ್ಟ್ 40 ಇಯರ್ಸ್ ಆಗಿದೆ ಅಂದ್ಕೊಡಿ ಇವಾಗ ಈ ಗಾಡಿಗೆ. ಸೊ ಈ ನಮ್ಮ BVC ಕ್ಲಬ್ ಅವರು ಆವಾಗವಾಗ ರೈಡ್ನ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಸೊ ಏನೊಂದು 15 ಗಾಡಿ ಬಂದಿರಬೇಕು ರೈಡ್ಗೆ, ಕೌಂಟ್ ಮಾಡಿಲ್ಲ. ಸೌಂಡ್ ನೋಡಿ ಹೆಂಗೆ ಬರ್ತಾ ಇದೆ. ನೋಡಿ ಇಲ್ಲೊಂದು ನಂತರನೇ ಸ್ಕೂಟರ್ ಇದೆ, ಆದರೆ ಬ್ಲೂ ಕಲರು, CTO 664. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದು ನಾರ್ಮಲ್ ಬಜಾಜ್ ಚೇತಕ್ ಇದೆ, ಇದು ಕ್ರೇಜಿ ಇದೆ. ಇದು ನೋಡಿ ರಾಜದೂತ್, ಏನು ಮಸ್ತಾಗಿದೆ, ಬ್ಲ್ಯಾಕ್ ಕಲರ್, ಹಳೆ ಮಾಡಲ್. ತಿರ್ಗಾ ಇದು ನೋಡಿ ಲೆಜೆಂಡರಿ RX 100 ಸಮುರೈ ಇಂಜಿನಾ? ಓ ನೋಡಿ, ಇದು ಕ್ರೇಜಿ ಸಮುರೈ ಇಂಜಿನ್ ಅಂತೆ. RX ಬಾಡಿ ಕಿಟ್ ಹಾಕ್ಸಿದ್ದಾರೆ. ಇದು ನೋಡಿ ಶೋಗನ್ ದಿ ಬಾಸ್, ಕ್ರೇಜಿ, ಫುಲ್ ಅಕಲಕ ಅಂತ ಇದೆ ಕಲರು. ನೆಕ್ಸ್ಟ್ ನೋಡೋಣ ಬನ್ನಿ ಹಂಗೆ. ಸೊ ಇಲ್ಲಿ ನೋಡಿ 250 ಡಿಲಕ್ಸ್ SD 250. ಇದು ಡ್ಯುಯಲ್ ಸೈಲೆನ್ಸರ್ ನೋಡಿ, 2 ಕಡೆ ಹೊಗೆ ಬರ್ತಾ ಇದೆ. ಸೌಂಡ್ ನೋಡಿ, ಸೌಂಡು ಏನು ಕ್ರೇಜಿ ಆಗಿ ಬರ್ತಾ ಇದೆ. ಫುಲ್ ಏರ್ ಗ್ಯಾಸಮ್. ಇವತ್ತು ಇಡೀ ರೈಡು ಎಲ್ಲ 2 ಸ್ಟ್ರೋಕ್ ವೆಹಿಕಲ್ಸ್ ಆಗಿರೋದ್ರಿಂದ ಕಿವಿಗೆ ಆ ಬಿಡು 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 ಸೌಂಡ್ ಬರ್ತಾನೆ ಇರುತ್ತೆ. ರಾತ್ರಿ ಮನೆಗೆ ಹೋದರೂ ಅದೇ ಸೌಂಡ್ ಬರ್ತಾ ಇರುತ್ತೆ ಇವತ್ತು, ಅದಂತೂ ಖಂಡಿತ. ಸೊ ನಂದಿ ಹಿಲ್ಸ್ಗೆ ಯಲಹಂಕದಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಇವಾಗ ಒಂದು 5 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ, ಇನ್ನೂ ಬೇಜಾನ್ ಹೋಗಬೇಕು. ಸೊ ನಾವು ಅಫಿಷಿಯಲಿ ಲೈಕ್ ನಂದಿ ಹಿಲ್ಸ್ ಹಿಲ್ ಟಾಪ್ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದೊಂದು ಬ್ರೇಕ್ಫಾಸ್ಟ್ ರೈಡು. ಸೊ ಅಲ್ಲಿ ಒಂದು ಎಲಿವೇಟ್ ಅಂತ ರೆಸ್ಟೋರೆಂಟ್ ಇದೆ, ಬ್ರೇಕ್ಫಾಸ್ಟ್ ಪಾಯಿಂಟು.
ಸೊ ಅಲ್ಲಿ ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇರೋದು. ಇಟ್ಸ್ ಅ ಬ್ರೇಕ್ಫಾಸ್ಟ್ ರೈಡ್ ಇವತ್ತು ನಾವು ಮಾಡ್ತಾ ಇರೋದು. ಸೊ ಯೂಶ್ವಲಿ ನಾವು 2 ಸ್ಟ್ರೋಕು ಈ BVC ಕ್ಲಬ್ ಏನಿದೆ ಇವ್ರ ಜೊತೆಗೆ ಯಾವಾಗೂ ಬ್ರೇಕ್ಫಾಸ್ಟ್ ರೈಡೇ ಮಾಡೋದು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನಂದಿ ಹಿಲ್ಸ್ ಹಿಲ್ ಟಾಪ್ ಹೋಗಬೇಕು. ನೋಡೋಣ ಎಲ್ಲರೂ ಬರ್ತಾರೆ ಅಂದರೆ ಹೋಗೋಣ. ಇಲ್ಲಿ ನೋಡಿ ಹೀರೋ ಪುಕ್ಕಿದೆ. ಸೊ ಏನು ಸ್ಲಿಮ್ ಆಗಿದೆ ನೋಡಿ ಗಾಡಿ, ಕ್ರೇಜಿ ಸೌಂಡ್, ಹೆವಿ ಸ್ಪೀಡ್ ಹೋಗುತ್ತೆ ಇನ್ನು. ಬಟ್ ಇನ್ನೂ ಆಕ್ಸಿಲೇಟ್ರ್ ಕೊಟ್ಟಿಲ್ಲ ಅವರು, ಕೊಟ್ಟರೆ ಉಜ್ಕೊಂಡು ಹೋಗತ್ತೆ ಅಂದ್ಕೊಳ್ಳಿ. ಸೊ ಇದು 65cc 3 ಗೇರ್ ಬರುತ್ತೆ, ಒಳ್ಳೆ ಪರ್ಫಾರ್ಮೆನ್ಸ್ ಓಡ್ಸೋಕ್ಕೆ ಮಾತ್ರ. ಓಕೆ, ನೆಕ್ಸ್ಟ್ ಇನ್ಯಾವ ಗಾಡಿ ಬಂದಿದೆ ನೋಡಿ, ಇದು CD 100. ಸೊ ನಿಮಗೆ ಸಡನ್ನಾಗಿ ನೋಡಿದ ತಕ್ಷಣ ಇದು ಒಂದು ನಾರ್ಮಲ್ ಸ್ಪ್ಲೆಂಡರ್ ಬೈಕ್ ಅನ್ಸ್ಬೋದು ನಿಮಗೆ. ಬಟ್ ಇದು ಸ್ಪ್ಲೆಂಡರ್ಗೂ ಮುಂಚೆ ಬಂದಿದ್ದು ಫಸ್ಟ್ 4 ಸ್ಟ್ರೋಕ್ ವೆಹಿಕಲ್ಲು CD 100 ಅಂತ. ಸೊ ನೋಡಿ ರೀಪೇಂಟ್ ಎಲ್ಲ ಮಾಡಿಸಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಕಪಲ್ಸ್ ಬಂದಿದ್ದಾರೆ ನಮ್ಮ ಕ್ಲಬ್ ಜೊತೆಗೆ. ಸೊ ಇವರು ವಿಂಟೇಜ್ ಪ್ರೇಮಿ ಅಂತ, ಇವ್ರದ್ದು ಇನ್ಸ್ಟಾ ಅಕೌಂಟ್ ಕೂಡ ಇದೆ ವಿಂಟೇಜ್ ಪ್ರೇಮಿ ಅಂತ, ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ನೋಡಿ ಸುಶಾಂತ್ ಅಂತ. ಸೊ ಇವರೇ ಲೀಡ್ ಮಾಡ್ತಾ ಇರೋದು, ನಮ್ಮ ಕ್ಲಬ್ಬಿನ ಅಡ್ಮಿನ್. CD 100 ಅವರು ಕೂಡ ಇಟ್ಟಿರೋದು. ಆಹಾ ಏನು ಸೌಂಡು ಗುರು ಹೀರೋ ಪುಕ್ದು, ಕ್ರೇಜಿ ಚೇಂಬರು, ಎಕ್ಸಾಸ್ಟ್ ಮಾಡಿಫಿಕೇಷನ್ ಮಾಡಿಸಿದ್ದಾರೆ. ಕೇಳಿಸ್ಕೊಡಿ ಏನು ಮಜಾ ಇದೆ ಸೌಂಡು. ಸೊ ಈ ಥರ ಗಾಡಿಗಳು ಓಡಿಸುವಾಗ ಸಿಗೋ ಮಜಾ ನಮಗೆ ಎಷ್ಟೋ ಸರಿ ಸೂಪರ್ ಬೈಕ್ಸಲ್ಲೂ ಸಿಗೋಲ್ಲ ಅಂದ್ಕೊಳ್ಳಿ. ಆಹಾ ಸೌಂಡ್ ನೋಡಿ, ಸೌಂಡು ಇದು ಪ್ರಾಪರ್ OG ಇಯರ್ಗ್ಯಾಸಮ್ ವೆಹಿಕಲ್ಲು. SD ಕ್ಲಾಸಿಕ್ 250 ಡ್ಯುಯಲ್ ಸೈಲೆನ್ಸರ್. ಏನು ಸೌಂಡ್ ಇದೆ ನೋಡಿ. ಸೊ ಇವಾಗ ನಂದಿ ಕ್ರಾಸ್ ಹತ್ರ ಬಂದ್ವಿ. ಸೊ ಇಲ್ಲಿ ಹೈವೇಯಿಂದ ನಾವು ಲೆಫ್ಟ್ ತೊಗೊಬೇಕು. ಸೊ ಸ್ಟ್ರೈಟ್ ಹೋದರೆ ಅದು ಆ ಕಡೆ ಚಿಕ್ಕಬಳ್ಳಾಪುರ ಹೊಟ್ಟೋಗುತ್ತೆ, ಲೆಫ್ಟ್ ತೊಗೊಂಡ್ರೆ ನಂದಿ ಹಿಲ್ಸು. ಇಲ್ಲಿ ಕಂಟೆಂಟ್ ಮಾಡುವ, ಈ ರೋಡ್ ಫೇಮಸ್ ಅಲ್ಲ. ಓಕೆ, ಸೊ ಬಂದ್ವಿ ನೋಡಿ ನಂದಿ ಸರ್ಕಲ್. ಸೊ ಇಲ್ಲಿ ಈಗ ರೈಟ್ ಹೊಡೆದು ಸ್ಟ್ರೈಟ್ ಹೋದರೆ ಬೆಟ್ಟಕ್ಕೆ ಹೋಗಕ್ಕೆ ಮುಂಚೆ ಲೆಫ್ಟಲ್ಲಿ ಒಂದು ಹೋಟೆಲ್ ಇದೆ, ತೋರಿಸ್ತೀನಿ ಬನ್ನಿ. ಬಂತು ನೋಡಿ ಬ್ರೇಕ್ಫಾಸ್ಟ್ ಪಾಯಿಂಟ್, ಎಲಿವೇಟ್ 1478 ಅಂತ ನೋಡಿ, ಎಲಿವೇಟ್ 1478. ಸೊ ಇದೇನಕ್ಕೆ 1478 ಅಂತ ಇದೆ ಅಂದರೆ, ಈ ಬೆಟ್ಟ ನಂದಿ ಹಿಲ್ಸ್ ಏನಿದೆ ಅದು 1478 ಮೀಟರ್ಸ್ ಇದೆ. ಸೊ ಅದಕ್ಕೆ ಎಲಿವೇಟ್ 1478 ಅಂತ ಹೆಸರಿಟ್ಟು ಇದೊಂದು ರೆಸ್ಟೋ ಬಾರ್ ಓಪನ್ ಮಾಡಿದ್ದಾರೆ. ಸೊ ಇವರು ನಮಗೆ ಇವತ್ತು ಇನ್ವೈಟ್ ಮಾಡಿದ್ದಾರೆ ಬ್ರೇಕ್ಫಾಸ್ಟ್ಗೆ, ನಮ್ಮ ಕ್ಲಬ್ ಅವ್ರನ್ನ. ಇಲ್ಲ ಹೆಂಗೆ ಹಾಕ್ಬಿಡೋದಾ? ಸ್ಕೂಟ್ರ್ ಒಟ್ಟಿಗೆ ಹಾಕೋಣ ಅಂತ ಅಷ್ಟೆ. Good morning. Hey. Anyways, thank you all so much for coming today. ಸೊ ಇಲ್ಲಿ ನಮ್ಮ ಕ್ಲಬ್ ಮೆಂಬರ್ಸ್ ಜೊತೆ ಸ್ವಲ್ಪ ಇಂಟರ್ಯಾಕ್ಟಿವ್ ಟಾಕ್ಸ್ನ ಮಾಡಿಕೊಂಡು ನಮ್ಮ ಕ್ಲಬ್ಗೆ ಹೊಸದಾಗಿ ಜಾಯ್ನ್ ಆಗಿರೋ ಮೆಂಬರ್ಸ್ನ ಇಂಟ್ರಡ್ಯೂಸ್ ಮಾಡಿಸಿ, ಹಾಗೆ ಈ ರೈಡ್ಗೆ ಜಾಯ್ನ್ ಆಗಿದ್ದಿದ್ದು ಸ್ಪೆಷಲ್ ಗೆಸ್ಟ್ ದಟ್ ಈಸ್ ಗೋಲ್ಡನ್ ಥ್ರಾಟಲ್ ಕೂಡ, ಅವ್ರನ್ನ ಮಾತಾಡಿಸ್ಕೊಂಡು
ಎಲ್ಲರೂ ತಿಂಡಿ ತಿನ್ಕೊಂಡು ಈವೆಂಟ್ನ ವೈಂಡಪ್ ಮಾಡಿ ಬೆಟ್ಟ ಹತ್ತಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಸರಿ ಬ್ರೋ, ಸಿಗೋಣ. ನಾವು ಮೇಲೋಗಿ ಬರ್ತೀವಿ. ಓಕೆ, ಬಾಯ್ ಬಾಯ್. ನಾವು ಯಲಹಂಕ. ಅಡ್ವೆಂಚರ್ ವಿತ್ ನಿಶ್ ಅಂತ ಇದೆ ನೋಡಿ ಇದೆ. ಓಕೆ ಬ್ರೋ, ಸಿಗೋಣ. ಸರಿ, ನಾವು ಮೇಲೆ ಹೋಗೋಣ ಬಾ. ಹಾಂ, ಸೊ ಇವಾಗ ಈ ಬೆಟ್ಟ ಬಂದು 8 ಕಿಲೋಮೀಟ್ರ್ ಆಗುತ್ತೆ. ಸೊ ಇವಾಗ ಏನಿಲ್ಲ, ಜಸ್ಟ್ ಈ ಕರ್ವ್ಸ್ನೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದಷ್ಟೇ. ಸೊ ಯಾರೂ ಬರಲಿಲ್ಲ, ಕ್ಲಬ್ ಅವರೆಲ್ಲ ಹಂಗೆ ರಿಟರ್ನ್ ಆದರು. ಸೊ ನಾನು ನನ್ನ ತಮ್ಮ ಇಬ್ಬರೇ ಇವಾಗ ಬೆಟ್ಟದ ಮೇಲವರೆಗೂ ಹೋಗಿ ಬರೋಣ ಅಂತ. ಎಷ್ಟು ಒಂದು ಗಾಡಿಗೆ? ಮೇಲೆ ಇಸ್ಕೊಡಲ್ವಾ ತಿರ್ಗಾ? ಪಕ್ಕ? ಹೌದಾ, ಸರಿ ಸರಿ. ಓಕೆ. ಸೊ ಚೆಕ್ ಪೋಸ್ಟಲ್ಲಿ 70 ರೂಪಾಯಿ ಇಸ್ಕೊಂಡ್ರು. ಗಾಡಿಗೆ 50, ತಲೆಗೆ 20 ಅಂತೆ. ಸೊ 70 ರೂಪಾಯಿ. ಮುಂಚೆ ಇಲ್ಲಿ ಇಸ್ಕೊತಿರ್ಲಿಲ್ಲ, ಮೇಲೆ ಇಸ್ಕೊಡೋರು ಡೈರೆಕ್ಟು. ಇವಾಗ ಇಲ್ಲೇ ಎಂಟ್ರೆನ್ಸಲ್ಲೇ ಇಸ್ಕೊಂಬಿಟ್ರಪ್ಪ ಯಾಕೋ. ಓಕೆ, ಇಟ್ಸ್ ಓಕೆ. ನೋಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದಿ ಘಾಟ್ಸ್ ಆಫ್ ಬ್ಯಾಂಗ್ಳೂರ್, ನಂದಿ ಹಿಲ್ಸ್. ಸೊ ಈ ಸ್ಕೂಟ್ರಲ್ಲಿ ನಾನು ನಂದಿ ಹಿಲ್ಸಿಗೆ ಇವತ್ತೇ ಬರ್ತಾ ಇರೋದು ಫಸ್ಟ್ ಟೈಮು. ಬೇರೆ ಬೈಕಲ್ಲೆಲ್ಲ ಒಂದು 2-3 ಸರಿ ಒಂದಿನ ಬೈಕಲ್ಲಿ, ಕಾರಲ್ಲಿ ಎಲ್ಲ. ಸೊ ಸ್ಕೂಟ್ರಲ್ಲಿ ಒಂದು ರೈಡ್. ಇಷ್ಟು ದೂರ ಬಂದ್ಬಿಟ್ಟು ಈ ಬೆಟ್ಟ ಹತ್ತಿರ ಮನೆಗೆ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ಮೇಲೆ ಹೋಗೋಣ. ಫೋರ್ತ್ ಗೇರೆಲ್ಲ ಎಳೆಯಲ್ಲ ಇಲ್ಲಿ, ಥರ್ಡಲ್ಲೇ ಹೋಗ್ಬೇಕು ಮ್ಯಾಕ್ಸು. ಓಕೆ, ಇವಾಗ ಇವನ್ ಗಾಡಿಗೆ ಒಂದು ಹಾಕ್ಬಿಟ್ಟು ಇದನ್ನು ಒಂದು ಕ್ರಿಯೇಟಿವ್ ಕ್ಲಿಪ್ ತೆಗೆಯೋಣ ಬನ್ನಿ. ಓಕೆ, ಸೊ ಸೆಟ್ ಆಗಿದೆ. ಇವಾಗ ಇದರಿಂದ POV ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ಹೆವಿ ತಣ್ಣಗಿದೆ ವೆದರು. ಸದ್ಯ ಬಿಸಿಲಿಲ್ಲ ಇಲ್ಲಿ. ನಂದಿ ಹಿಲ್ಸ್ ಅಂದರೆ ನೋಡಿ ಯಾವಾಗೂ ಹಂಗೆ, ಬಿಸಿಲಂತೂ ಯಾವತ್ತೂ ಇರೋಲ್ಲ. ಯಾವ ಟೈಮಾಗಾನ ಬನ್ನಿ ನೋಡಿ. ಸಮ್ಮರ್ ಟೈಮ್, ಮಾರ್ಚ್ ಮಂತು, ಮಧ್ಯಾಹ್ನ 11:30 12 ಗಂಟೆ ಆಗಿದೆ ಇವಾಗ ಟೈಮು. ಆದರೂ ಏನು ತಣ್ಣಗಿದೆ ಅಂತೀರ. ಒಳ್ಳೆ ಫೀಲ್ಸು ಈ ಘಾಟ್ಸಲ್ಲಿ ಓಡ್ಸೋಕೆ, ಅದು ಈ ಹಳೆ ವಿಂಟೇಜ್ ವೆಹಿಕಲ್ ಜೊತೆ. ಸೊ ಈಗ ಗಾಡಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಆಹಾ, ನೋಡಿ ಇದೆ ಸುಜುಕಿ ಶೋಗನ್. ಸೊ ಸಮುರೈ ಕೇಳಿರ್ತೀರ ನೀವು, ಎಲ್ಲ ಕಡೆ ಇದೆ. ಅದು ಮೆಜಾರಿಟಿ ಸೇಲ್ ಆಗಿರೋದೇ ಆ ಮಾಡಲು. ಇದು ಅದರ ಅಣ್ಣ ಅಂದ್ಕೊಳ್ಳಿ, ಶೋಗನ್ ಅಂತ. ಇದು ನಿಮಗೆ ಸ್ಟಾಕಲ್ಲೇ ಕಂಪನಿನಲ್ಲೇ ಇಂಜಿನ್ನ ಪೋರ್ಟ್ ಮಾಡಿ ಬಿಟ್ಟಿದ್ರು ಆವಾಗ. ಸೊ ಹೆವಿ ಪವರ್ ಅಂದ್ಕೊಳ್ಳಿ ಗಾಡಿ. ಸೊ ಇದೇನೋ ಪರ್ಫೆಕ್ಟ್ ಕಂಡೀಷನಲ್ಲಿದ್ದರೆ ಇದ್ರ ಮುಂದೆ RX ಏನೂ ಇಲ್ಲ ಅಂತಾರೆ ಎಷ್ಟೋ ಜನ. RXಗಿಂತ ಸರಿ ಹೊಡಿಯತ್ತಿದು, ಪಿಕಪ್ಪು ಆಗಲಿ ಸ್ಪೀಡ್ ಆಗಲಿ ಎಲ್ಲ ಅದಕ್ಕಿಂತ ಮಸ್ತಿದು. ಇವಾಗ ಆಲ್ಮೋಸ್ಟ್ ಬೆಟ್ಟ ಇಳಿದ್ವಿ, ಇನ್ನೇನು ಚೆಕ್ ಪೋಸ್ಟ್ ಬರುತ್ತಿಲ್ಲಿ. ಸೊ
ಕ್ರೇಜಿ ಫೀಲ್ಸ್ ಇತ್ತು ಅಂದ್ಕೊಳ್ಳಿ. ಇಡೀ ಘಾಟ್ಸ್ ಓಡಿಸಿದ್ದು ಒಳ್ಳೆ ಮಜಾ ಇತ್ತು. ಗಾಡಿ ಕೂಡ ನೋಡಿ ಎಕ್ಸ್ಚೇಂಜ್ ಮಾಡ್ಕೊಂಡೆಲ್ಲ ಓಡಿಸಿದ್ವಿ. ಮಿಡಲಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ರೀಲ್ಸ್ಗೆ ಸ್ಟೋರೀಸ್ಗೆ ಹಾಕ್ಕೊಳಕ್ಕೆ ಒಂದು 2-3 ಕಂಟೆಂಟ್ ಮಾಡ್ಕೊಂಡ್ವಿ. ಸೊ ನೋಡಿ ಇದೆ ಚೆಕ್ ಪೋಸ್ಟು. ಸೊ ಇಲ್ಲಿ ಪೊಲೀಸ್ ಇರ್ತಾರೆ ಯೂಶ್ವಲಿ, ಸುಮ್ಮನೆ ಸೀನ್ ಮಾಡ್ತಾರೆ. ಅದಕ್ಕೆ ಸ್ಲೋವಾಗಿ ಬಂದ್ವಿ, ಯಾರೂ ಇರಲಿಲ್ಲ ಸದ್ಯ. ಹಳೆ ಗಾಡಿಗಳು ಬೇರೆ ಅಲ್ಲ, ಹಿಡ್ದಾಕ್ಬಿಡ್ತಾರೆ, ಏನೋ ಒಂದು ಹಿಡ್ದಾಕ್ಬಿಡ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೂ ಏನೋ ಒಂದು ಹಿಡಿತಾರೆ. ನೋಡಿ ಇದೆ ನಂದಿ ಸರ್ಕಲ್. ಓಕೆ, ಪೆಟ್ರೋಲ್ ಹಾಕ್ಸಿದ್ದಾಯಿತು. ಸೊ ಈಗ ಪ್ಲ್ಯಾನ್ ಬೇಡ ರೈಟ್ ದೂರ ಆಗತ್ತೆ ಬಾ. ಸೊ ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ನಂದಿ ಹಿಲ್ಸಿಂದ ಬೆಂಗಳೂರಿಗೆ ಲೈಕ್ ಯಲಹಂಕಗೆ ಒಳಗಡೆ ಇನ್ನೊಂದು ರೂಟ್ ಒಂದಿದೆ. ಸುಮಾರು ಜನಕ್ಕೆ ಗೊತ್ತಿರ್ಬೋದು ಇದು ಆಲ್ರೆಡಿ. ಸೊ ಆ ರೋಡಲ್ಲಿ ಹೋಗೋಣ ಇವಾಗ, ಹೈವೇ ಬದಲು ಅಂತ ಅಂದ್ಬಿಟ್ಟು ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ವಿ. ಪೆಟ್ರೋಲ್ ಕಮ್ಮಿ ಆಗಿತ್ತು. ಸೊ ಇವಾಗ ಆರಾಮಾಗಿ ಹಿಂಗೆ ಫುಲ್ಲು ಮನೆವರೆಗೂ ಆಲ್ಮೋಸ್ಟ್ ಅಂದ್ಕೊಳ್ಳಿ ಇನ್ನೊಂದು 5 ಕಿಲೋಮೀಟ್ರ್ ಇದೆ ಮನೆಗೆ ಅನ್ನೋವರೆಗೂ ಇದೇ ಥರನೇ ಒನ್ ವೇ ರೋಡಲ್ಲಿ ಹೋಗ್ತೀವಿ ಇವಾಗ, ಹೈವೇಗೆ ಹೋಗಲ್ಲ. ಸೊ ಆರಾಮಾಗಿ ನೋಡಿ ಹಿಂಗೆ ನೇಚರ್ ಮಧ್ಯ ಕ್ರೂಸ್ ಮಾಡ್ಕೊಂಡು ಮನೆಗೆ ಹೋಗೋ ಪ್ಲ್ಯಾನ್ ಇವಾಗ ಅಷ್ಟೇ. ಬನ್ನಿ. ಆಹಾ, ಇಲ್ಲಿ ನೋಡಿ ಚೆಂಡು ಹೂವು ಹೆಂಗೆ ಬೆಳೆದಿದೆ. ಇಲ್ಲೊಂದೆರಡು ಫೋಟೋ ಹಾಕ್ಕೊಳ್ಳೋಣ, ಮಸ್ತಾಗಿ ಬರುತ್ತೆ. ನೋಡಿ ಗೈಸ್, ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಲೇ ಒಳಗೆ ಹೋಗ್ಬಿಟ್ಟಿಯೋ. ಅಲ್ಲೇ ಇರು, ಇದು ಹಿಡಿದ್ಬಿಡ್ತೀನಿ ಫಸ್ಟು. ಓಕೆ, ಒಳ್ಳೆ ಫೋಟೋ ಶೂಟ್ ಆಯಿತು ಚೆಂಡು ಹೂವುಗಳ ಜೊತೆ. ಈ ಬಿಸಿಲಿಗೆ ಒಂದೊಳ್ಳೆ ತಲೆ ಸ್ನಾನ ಮಾಡಿ ಮಲ್ಕೊಂಬಿಟ್ಟು ಅಂದರೆ ಒಳ್ಳೆ ನಿದ್ದೆ. ಬಂದ್ವಿ ನಮ್ಮ ಏರಿಯಾಗೆ, ಮಾರುತಿ ನಗರ. ವಿ ರೀಚ್ಡ್. ಇವಾಗ ನನ್ನ ಕಸಿನ್ ಇಲ್ಲೇ ಪಾಸ್ ಆಗ್ತಾನೆ, ಅವ್ರ ಮನೆ ಇಲ್ಲೇ ಇರೋದು. ನಮ್ಮ ಮನೆ ಇನ್ನೊಂದು 200 ಮೀಟರ್ಸ್. ಬನ್ನಿ. ಒಳ್ಳೆ ರೈಡ್ ಆಯಿತು ಆಫ್ಟರ್ ಲಾಂಗ್ ಟೈಮ್. ಸೊ ಬಂತು ನೋಡಿ ನಮ್ಮ ಮನೆ. ದಟ್ಸ್ ಇಟ್ ಗೈಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ಇನ್ನೊಂದು ಹೀಗೆ ಅಡ್ವೆಂಚರಸ್ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಸೊ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.